ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಮೊಳಕೆ ಕಟ್ಟಿರೋ ಅಂಥ ಹೆಸರು ಕಾಳಿನಿಂದ ಟೇಸ್ಟಿಯಾಗಿರೋ ಅಂಥ ಸಾಂಬಾರನ್ನ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ನೀಟಾಗಿ ಮೊಳಕೆ ಬರೆಸ್ಕೊಂಡಿದ್ದೀನಿ. 1 ಬೌಲಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ನಂತರ ಇದಕ್ಕೆ ನಾನು 2 ದಪ್ಪ ಗಾತ್ರದ ಬದನೆಕಾಯಿನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. 1 ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಕಟ್ ಮಾಡಿ 3-4 ಸಲ ತೊಳೆದು ಅದನ್ನು ನೀರೊಳಗಡೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆಗೆ 1 ದಪ್ಪ ಗಾತ್ರದ ಈರುಳ್ಳಿ, 1 ಟೊಮೆಟೊ, 1 ಏಲಕ್ಕಿ, 5-6 ಚಕ್ಕೆ, 6 ಲವಂಗನ ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಇಲ್ಲಿ ಹಸಿ ಕಾಯಿ ತುರಿ, ಮತ್ತು ಕಡಲೆ, ಗಸಗಸೆ, ಮತ್ತು ನಾನು ಮನೆಯಲ್ಲೇ ಮಾಡಿರೋ ಅಂಥ ಮಟನ್ ಸಾಂಬಾರು ಪೌಡರ್ನ ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿದು ಮನೆಯಲ್ಲೇ ಮಾಡಿರೋ ಅಂಥ ಖಾರದ ಪೌಡರು. ನಂತರ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೋಡಿ, ಇವಾಗ ಇದನ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಬನ್ನಿ. ನಾನು ತೊಗೊಂಡಿರೋ ಅಂಥ ಈರುಳ್ಳಿ, ಟೊಮೆಟೊ, ಏಲಕ್ಕಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಮತ್ತು ಕಾಯಿ ತುರಿ, ಕಡಲೆ, ಗಸಗಸೆ, ಮತ್ತು ನಾವು ಮನೆಯಲ್ಲೇ ಮಾಡಿರೋ ಅಂಥ ಖಾರದ ಪೌಡರು, ಇದನ್ನೆಲ್ಲ ಹಾಕ್ಕೊಂಡು ನೀವು ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ಸೇಮ್ ಇದು ಮಟನ್ ಸಾಂಬಾರು ಮಸಾಲೆ ಥರನೇ ಇರುತ್ತೆ. ಅದನ್ನು ಡಿವೈಡ್ ಆಗಿ ನಾವು ರುಬ್ಕೋತೀವಿ. ಬಟ್ ಇದನ್ನು ಸಿಂಗಲ್ಲಾಗಿ ಒಂದೇ ಇದರಲ್ಲಿ ಎಲ್ಲನೂ ಒಟ್ಟಿಗೆ ಹಾಕಿ ರುಬ್ಕೋತೀವಿ ಅಷ್ಟೇ. ನಂತರ ನೋಡಿ, ಇಲ್ಲಿ ನಾನು ಮನೆಯಲ್ಲೇ ಮಾಡಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡಿದ್ದೀನಿ. ನಂತರ ಮಟನ್ ಸಾಂಬಾರು ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು 3 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ನೀವು ನಿಮ್ಮ ರುಚಿಗೆ ತಕ್ಕಂತೆ ಖಾರನ ಹಾಕ್ಕೊಳ್ಳಿ. ನಂತರ ಇದಕ್ಕೆ ನಾನು ನೀರನ್ನ ಹಾಕ್ಕೊಂಡು ಫೈನ್ ಪೇಸ್ಟಾಗಿ ರುಬ್ಕೊಂಡು ಬರ್ತೀನಿ. ತರ್ತರಿಯಾಗಿ ರುಬ್ಕೊಳ್ಳೋಕ್ಕೆ ಹೋಗಬೇಡಿ, ತುಂಬ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು. ನಂತರ ನೋಡಿ, ಇಲ್ಲಿ ನಾನು ಗ್ಯಾಸ್ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಟು 4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿದ್ದೀನಿ. ನಂತರ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ, ಈರುಳ್ಳಿ ನೀಟಾಗಿ ಫ್ರೈ ಆದ ನಂತರ ನೀಟಾಗಿ ತೊಳೆದಿಟ್ಕೊಂಡಿರೋ ಅಂಥ ಮೊಳಕೆ ಕಾಳು, ಹೆಸರು ಕಾಳನ್ನ ಹಾಕಿ ಅದ್ರದ್ದು ರಾ ಸ್ಮೆಲ್ ಇರುತ್ತೆ ನೋಡಿ, ಹಸಿ ಕಾಳಾಗಿರೋದ್ರಿಂದ ಅದರಲ್ಲಿ ಒಂಥರ ರಾ ಸ್ಮೆಲ್ ಬರುತ್ತೆ. ಅದು ಹೋಗೋ ತನಕ ನೀವು ಫ್ರೈ ಮಾಡ್ಕೋಬೇಕು. ನಂತರ ನೀವು ಕಾಳಿಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನ ನೋಡಿಕೊಂಡು ಹಾಕ್ಕೋಬೇಕು. ಕಾಳು ಮತ್ತು ತರಕಾರಿ ಉಪ್ಪನ್ನ ಹಿಡ್ಕೊಳ್ಳುತ್ತೆ ನೀಟಾಗಿ. ಟೇಸ್ಟು ಸಾಂಬಾರು ಮಾಡಿದಾಗ ನೀಟಾಗಿ ಬರುತ್ತೆ. ನೀವು ಈ ಟೈಮಲ್ಲೇ ಉಪ್ಪನ್ನ ಸೇರಿಸ್ಕೊಂಡ್ರೆ. ನಂತರ 1 ಆಲೂಗೆಡ್ಡೆನೂ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದ ನಂತರ ನೀವು ರುಬ್ಕೊಂಡಿರ್ತೀವಿ ನೋಡಿ, ನಾವು ಆ ಮಸಾಲೆನ ನೀಟಾಗಿ ಹಾಕ್ಕೊಂಡು, ಆ ಮಸಾಲೆನೂ ಅಷ್ಟೇ ನಾವು ಹಸಿ ಮಸಾಲೆ ಯೂಸ್ ಮಾಡಿರೋದ್ರಿಂದ ಅದ್ರದ್ದು ಸ್ಮೆಲ್ಲೆಲ್ಲ ಹೋಗಬೇಕು, ಹಸಿ ವಾಸನೆ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿವರೆಗೂ ಅದನ್ನು ನೀವು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಎಣ್ಣೆ ಬಿಡಬೇಕು ನೀಟಾಗಿ, ಅದು ಮಸಾಲೆ ಎಲ್ಲ. ನಂತರ ಅದೇ ಮಿಕ್ಸರ್ ಜಾರಲ್ಲಿ ಇರೋಂಥ ಮಸಾಲೆಗೆ ನೀವು ನೀರನ್ನ ಹಾಕ್ಕೊಂಡು ಸ್ವಲ್ಪನೇ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ಆದಷ್ಟು ಬಿಸಿ ನೀರನ್ನೇ ಸೇರಿಸ್ಕೊಳ್ಳಿ. ಸಾಂಬಾರು ಟೇಸ್ಟು ಇನ್ನೂ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ನಾನು ಸೇರಿಸ್ಕೋತಾ ಇದ್ದೀನಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು, ತಿಕ್ಕಾಗಿ ಬೇಕಾ, ಸ್ವಲ್ಪ ತೆಳುವಾಗಿ ಬೇಕಾ ನೋಡಿಕೊಂಡು ಮಾಡ್ಕೊಳ್ಳಿ. ನಾನು ಇಲ್ಲಿ ರೈಸ್ಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳುವಾಗಿಯೇ ಮಾಡ್ಕೋತಾ ಇದ್ದೀನಿ. ಇದು ವಿಸಲ್ ತಗೊಂಡ ನಂತರ ಏನಾಗುತ್ತೆ, ಗಟ್ಟಿ ಆಗುತ್ತೆ. ನೀವು ಆವಾಗ ಅದನ್ನು ರೊಟ್ಟಿಗೆ, ಚಪಾತಿಗೂ ಕೂಡ ಒಂಥರ ಪಲ್ಯದ ಥರನೂ ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ, ನಾನು ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ ಅಲ್ವಾ. ವಿಸಲ್ ತಗೊಂಡ ನಂತರ ನಿಮಗೆ ತೋರಿಸ್ತೀನಿ ಎಷ್ಟು ಗಟ್ಟಿಯಾಗಿರುತ್ತೆ ಅಂತ ನೋಡಿ. ನಂತರ ಅದೆಲ್ಲ ಒಂದು ಕನ್ಸಿಸ್ಟೆನ್ಸಿ ನೀವು ಸೆಟ್ ಮಾಡ್ಕೊಂಡ್ಮೇಲೆ ಒಂದು ಕುದಿ ಬಂದ ನಂತರ ನಾವು ಏನಿದು ಬದನೆಕಾಯಿನ ಹಾಕ್ಕೋಬೇಕು. ಬದನೆಕಾಯಿನ ನೀವು ಮುಂಚೆನೇ ಹಾಕ್ಕೊಳ್ಳೋಕ್ಕೆ ಹೋಗಬಾರ್ದು, ಬದನೆಕಾಯಿ ಎಲ್ಲ ಕಲಸೋಗ್ಬಿಡುತ್ತೆ. ನೋಡಿ, ಈ ಟೈಮಲ್ಲಿ ಹಾಕ್ಕೊಂಡು ನೀವು 2 ವಿಸಲ್ ತೊಗೊಂಡ್ರೆ ಸಾಕು. ತುಂಬ ಪರ್ಫೆಕ್ಟಾಗಿ ಎಲ್ಲ ಬೆಂದಿರುತ್ತೆ. ನೋಡಿ, ಬದನೆಕಾಯಿ ಸ್ವಲ್ಪನೂ ಕಲಿಸ್ಕೊಂಡಿಲ್ಲ, ಹಾಗಾಗೇ ಇದೆ. ಎಲ್ಲ ಕಲಿಸ್ಕೊಬಿಟ್ರೆ ಏನಾಗುತ್ತೆ, ನಿಮಗೆ ತರಕಾರಿಗಳೇ ಸಿಗಲ್ಲ. ಈ ಥರ 2 ವಿಸಲ್ ತೊಗೊಂಡ್ರೆ ಸಖತ್ತಾಗಿರೋ ಅಂಥ ನಮ್ಮ ಹೆಸರು ಕಾಳು ಮೊಳಕೆ ಕಾಳು ಸಾಂಬಾರು ರೆಡಿಯಾಗೋಗುತ್ತೆ. ನೋಡಿ, ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದು ಮುದ್ದೆಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಇವತ್ತು ರೈಸ್ ಮಾತ್ರ ಮಾಡ್ಕೊಂಡಿದ್ದೀನಿ, ಇದಕ್ಕೆ ಮುದ್ದೆ ಮಾಡ್ಕೊಂಡಿಲ್ಲ. ಮತ್ತು ಚಪಾತಿ, ರೊಟ್ಟಿಗೂ ನೀವು ಇದನ್ನು ಕಾಂಬಿನೇಷನ್ ಮಾಡ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಕಾಳು, ಆಲೂಗೆಡ್ಡೆ, ಬದನೆಕಾಯಿ ಎಲ್ಲ ಬೆಂದಿದೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಇದು ಸೇಮ್ ಮಟನ್ ಸಾಂಬಾರು ಫ್ಲೇವರೇ ಬರ್ತಾ ಇರುತ್ತೆ. ಮನೆಯೆಲ್ಲ ಘಮ ಅಂತಿರುತ್ತೆ. ಸೇಮ್ ಮಟನ್ ಅಥವಾ ಚಿಕನ್ ಸಾಂಬಾರು ಮಾಡಿದ್ದೀವಿ ಅನ್ನೋ ಥರನೇ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.